ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಧರ್ಮಸ್ಥಳಕ್ಕೆ ಷಡ್ಯಂತ್ರ ಮತ್ತು ರಾಮನ ಹುಂಡಿ ಕಳುವು ಕೇಸ್ ಏನಿದು, ಹೊಸ ಅಪ್ಡೇಟ್ ಏನಿದು, ಒಂದಕ್ಕೊಂದು ಲಿಂಕ್ ಏನಿದು, ಹೊಸ ಹೋಲಿಕೆ, ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಕಳೆದ ವರ್ಷ ಇಡೀ ರಾಷ್ಟ್ರ ನಮ್ಮ ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯ ಧರ್ಮಸ್ಥಳ ಕಡೆ ಮುಖ ಮಾಡಿ ನೋಡುವಂತೆ ಮಾಡಿದ್ದು ಇದೇ ಚಿನ್ನಯ್ಯನ ಕೇಸ್, ಅಂದರೆ ಧರ್ಮಸ್ಥಳದ ಕೇಸ್. ಈಗ 2026ರಲ್ಲಿ ಇಡೀ ದೇಶ ಅಯೋಧ್ಯೆ ಕಡೆ ಮುಖ ಮಾಡುವಂತೆ ಮಾಡಿದ್ದು ಇದೇ ರಾಮ ಮಂದಿರದ ಹುಂಡಿ ಕಳುವಿನ ಕೇಸ್. ಈ ಎರಡೂ ಕೇಸ್ ಕೂಡ ಜನಸಾಮಾನ್ಯರಲ್ಲಿ ಒಂದು ವ್ಯತಿರಿಕ್ತ ಭಾವನೆಯನ್ನು ಮೂಡಿಸಿತು ಮತ್ತು ಒಂದು ಹಂತಕ್ಕೆ ಭಕ್ತರ ಭಾವನೆಗೆ ಹರ್ಟ್ ಮಾಡಿದ್ದು ಕೂಡ ಸುಳ್ಳಲ್ಲ. ಆದರೆ ಈ ಅಯೋಧ್ಯೆಯ ರಾಮ ಮಂದಿರದ ಹುಂಡಿ ಕಳುವಿನ ಒಂದು ಕೇಸ್ ಇದೆಯಲ್ಲ, ಆ ಕೇಸ್ನಲ್ಲಿ ಭಕ್ತರಿಗೆ ಅಥವಾ ಭಕ್ತರ ಮನಸ್ಸಿಗೆ ನ್ಯಾಯ ಸಿಗುತ್ತೆ ಅನ್ನುವಂಥ ನಂಬಿಕೆ ಇದೆ. ಅದಕ್ಕೆ ಕಾರಣ, ಆ ವಿಷಯ ಗೊತ್ತಾದಂಥ ಕೇವಲ 15 ದಿನದಲ್ಲಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆದಂಥ ಯೋಗಿ ಆದಿತ್ಯನಾಥ್ ಅವರು SITಯನ್ನು ರಚನೆ ಮಾಡಿ ಕೆಲವೊಂದು ಹಂತಕ್ಕೆ ಇದೀಗ ಅಲ್ಲಿ ಹುಂಡಿ ಕಳುವಿನ ಒಂದು ವಿಷಯದಲ್ಲಿ ಯಾರ್ಯಾರು ಪಾಲುದಾರರಾಗಿದ್ದಾರೆ, ಯಾರೆಲ್ಲ ಮೇಲೆ ಕೇಸ್ ಇದೆ ಅಥವಾ ಯಾರೆಲ್ಲ ಮೇಲೆ ಒಂದು ಆರೋಪ ಇದೆ, ಅವರೆಲ್ಲರೂ ಕೂಡ ಬಂಧನ ಮಾಡುವಂಥ ಅಥವಾ ಅವರು ಆ ಟ್ರಸ್ಟಿಗೆ ರಾಜೀನಾಮೆ ಕೊಡುವಂಥ ಪ್ರಸಂಗ ಒದಗಿ ಬಂದಿದೆ. ಮತ್ತು ಯೋಗಿ ಆದಿತ್ಯನಾಥ್ ಅವರು ಹೇಳಿದಾಗೆ ಹಾಲಿನದು ಹಾಲಿಗೆ, ನೀರಿನದು ನೀರಿಗೆ ಅನ್ನುವಂಥ ಮಾತನ್ನು ಹೇಳಿ ಉತ್ತರ ಪ್ರದೇಶದ ಜನರಿಗೆ ಅಥವಾ ಇಡೀ ನಮ್ಮ ಭಾರತದ ರಾಮನ ಭಕ್ತರಿಗೆ ಒಂದು ಹಂತಕ್ಕೆ ನ್ಯಾಯ ಸಿಗುವಂಥ ಸೂಚನೆಯನ್ನು ಕೊಟ್ಟಿದ್ದಾರೆ. ನೋಡಿ, ಇಲ್ಲಿಯ ತನಕ ರಾಮ ಮಂದಿರದ ಕಟ್ಟಡಕ್ಕೆ ಅಥವಾ ಆ ದೇಣಿಗೆ ಸಂಗ್ರಹವಾಗಿದ್ದು ಸರಿಸುಮಾರು 4,000 ಕೋಟಿಯಷ್ಟು ರಾಮ ಮಂದಿರಕ್ಕೆ ಖರ್ಚಾಗಿದ್ದು, ಕಟ್ಟಡಕ್ಕೆ ಖರ್ಚಾಗಿದ್ದು ಸರಿಸುಮಾರು 2,000 ಕೋಟಿಯಷ್ಟು. ಹೀಗಾಗಿ ಉಳಿದಂಥ 2,000 ಕೋಟಿಯನ್ನು ಬೇರೆ ಬೇರೆ ಬ್ಯಾಂಕಲ್ಲಿ ಡಿಪಾಸಿಟ್ ಇಟ್ಟಿದ್ದಾರೆ. ಅದರ ಬಡ್ಡಿ ಕೂಡ ಬರುತ್ತೆ. ಅದರ ಜೊತೆಗೆ ಈ ಭಕ್ತಾದಿಗಳು ರಾಮ ಮಂದಿರಕ್ಕೆ ಭೇಟಿ ಕೊಟ್ಟು ತಮ್ಮ ಒಂದು ಸಂಕಲ್ಪವನ್ನು ಮಾಡಿ ಕೆಲವೊಂದು ಹಣವನ್ನು ದೇಣಿಗೆಯನ್ನು ಹುಂಡಿಗೆ ಹಾಕ್ತಾರೆ. ಕೆಲವೊಬ್ಬರು ಫೋನ್ಪೇ ಕೂಡ ಮಾಡ್ತಾರೆ. ಇಲ್ಲಿ 2 ಹಂತದ ದೇಣಿಗೆ ಕಲೆಕ್ಟ್ ಆಗುತ್ತೆ. ಒಂದು ನೇರವಾಗಿ ಹುಂಡಿಗೆ ಹಣ ಹಾಕ್ತಾರೆ, ಮತ್ತೊಂದು ಡಿಜಿಟಲ್ ಟ್ರಾನ್ಸಾಕ್ಷನ್ ಇರುತ್ತಲ್ಲ, ಫೋನ್ಪೇ, ಗೂಗಲ್ ಪೇ ಅಥವಾ ಬೇರೆ ಬೇರೆ ಡಿಜಿಟಲ್ ಟ್ರಾನ್ಸಾಕ್ಷನ್ ಮುಖಾಂತರ ಆದಂಥವು ನೇರವಾಗಿ SBI ಬ್ಯಾಂಕಿಗೆ ಹೋಗುತ್ತೆ. ಅಲ್ಲಿ ಇವರ ಒಂದು ರಾಮ ಮಂದಿರ ಟ್ರಸ್ಟ್ನ ಒಂದು ಅಕೌಂಟ್ ಕೂಡ ಇದೆ, ಅದು SBI ಅಂದರೆ ಮೇಂಟೈನ್ ಮಾಡ್ತಾರೆ. ಆದರೆ ಈ ಹುಂಡಿ ಒಂದು ಹಣ ಇದೆಯಲ್ಲ, ಅದರ ಒಂದು ಜವಾಬ್ದಾರಿಯನ್ನು ವಾರಣಾಸಿಯ ಒಂದು ಏಜೆನ್ಸಿ ಮಾಡುತ್ತೆ. ಹಾಗಾಗಿ ವಾರಣಾಸಿಯ ಏಜೆನ್ಸಿಯಲ್ಲಿ ಆದಂಥ ಅಥವಾ ವಾರಣಾಸಿ ಏಜೆನ್ಸಿಯಲ್ಲಿ ಈ ಟ್ರಸ್ಟಿನ ಸಂಬಂಧಿಕರು ಸೇರಿಕೊಂಡು ಕೆಲವೊಂದು ಹಂತಕ್ಕೆ ಹಣ ಕಳುವು ಮಾಡಿದ್ದಾರೆ ಅಂತ ಆರೋಪ ಬಂದಿದೆ. ಅದು ಕೂಡ ಸಾಬೀತಾಗುವಂಥ ಎಲ್ಲ ಸಾಧ್ಯತೆ ಕೂಡ ಇದೆ. ಕೆಲವರು ಹೇಳೋ ಪ್ರಕಾರ ಚಂಪತ್ ರಾಯ್ ಅವರು ತುಂಬ ನಿಷ್ಠಾವಂತರು ಎನ್ನುವಂಥ ಮಾತಿದ್ರು ಕೂಡ ಅಲ್ಲಿ ನೆಗ್ಲಿಜೆನ್ಸಿ ಕಂಡು ಬಂದ ಕಾರಣಕ್ಕಾಗಿ ಚಂಪತ್ ರಾಯ್ ಕೂಡ ಟ್ರಸ್ಟಿಗೆ ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ. ನೋಡಿ, 500 ವರ್ಷಗಳಿಂದ ಸತತವಾಗಿ ಪ್ರಯತ್ನ ಮಾಡಿ ಬೇರೆ ದೇಶದ ಬೇರೆ ಧರ್ಮದ ಒಬ್ಬ ದೊರೆಯಿಂದ ಅಥವಾ ಪ್ರಜಾಪ್ರಭುತ್ವ ದೊರೆಯಿಂದ ನಮ್ಮ ಭಾರತಕ್ಕೆ ಬಂದು ರಾಮ ಮಂದಿರವನ್ನು ಡೆಮಾಲಿಷ್ ಮಾಡಿ ಅಲ್ಲಿ ಬಾಬರ್ ಮಸೀದಿಯನ್ನು ಕಟ್ಟಿಸಿ ಅದಾದ ನಂತರ ಸತತವಾಗಿ ರಾಮ ಭಕ್ತರ ಹೋರಾಟದಿಂದ 500 ವರ್ಷಗಳ ನಂತರ ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿ ಒಂದು ರಾಮ ಮಂದಿರ ಆಗುತ್ತೆ. ಆ ರಾಮ ಮಂದಿರ ಅದು ಕೂಡ ನಮ್ಮ ಕಾಲದಲ್ಲಿ ಆಗುತ್ತೆ ಅಂದಾಗ ಕೋಟಿ ಜನರು ಆ ಭಾವನೆಗೆ ತಕ್ಕಂತೆ ಸ್ಪಂದನೆ ಮಾಡಿದರು ಮತ್ತು ಇದು ನಮ್ಮ ಸಂಸ್ಕೃತಿಯ ಗೆಲುವು ಎನ್ನುವುದನ್ನು ಒಂದು ಹಂತಕ್ಕೆ ತಿಳ್ಕೊಂಡಿದ್ರು. ಆದರೆ ಎಲ್ಲೋ ಒಂದು ಕಡೆ ಹುಂಡಿಯಲ್ಲಿ ಹಣ ಕಳುವಾದ ಒಂದು ವಿಷಯ ಇದೆಯಲ್ಲ, ಅದು ಕೋಟಿ ಭಕ್ತರಿಗೆ ಹರ್ಟ್ ಮಾಡಿದೆ. ಯಾವ ಲೆವೆಲಿಗೆ ಹರ್ಟ್ ಮಾಡಿದೆ ಅಂದರೆ, ಯಾರೋ ಸುಮ್ಮನೆ ಕೂತಿದ್ದಂಥವ್ರು, ಯಾರೋ ರಾಮನ ಭಕ್ತರು ಅಲ್ಲದಿದ್ದಂಥವ್ರು, ಯಾರೋ ರಾಮ ಮಂದಿರ ಕಟ್ಟುವಾಗ ತೀವ್ರವಾಗಿ ವಿರೋಧ ಮಾಡಿ ಬಾಬರಿ ಮಸೀದಿಯನ್ನು ಯಾಕೆ ಕೆಡವಿದ್ರಿ, ಅಲ್ಲಿ ಯಾಕೆ ರಾಮ ಮಂದಿರ ಕಟ್ತೀರಿ ಅನ್ನುವಂಥ ಒಂದು ಪ್ರತಿಭಟನೆಯನ್ನು ಮಾಡಿ, ರಾಮ ನಮ್ಮವರೇ ಅಲ್ಲ, ಹಿಂದೂ ಧರ್ಮಕ್ಕೆ ನಾವು ಸೇರಿದವರಲ್ಲ, ರಾಮ ಮಂದಿರ ಅಲ್ಲಿ ಕಟ್ಟಲೇಬಾರದು ಎನ್ನುವಂಥ ಪ್ರತಿಭಟನೆಯನ್ನು ಮಾಡಿದಂಥವರು, ಜೊತೆಗೆ ರಾಮ ಮಂದಿರ ಉದ್ಘಾಟನೆ ಕಾರ್ಯಕ್ರಮವನ್ನು ಇದೇ ವಿರೋಧ ಪಕ್ಷದವರು ಸ್ಕಿಪ್ ಮಾಡಿ ಆ ಕಾರ್ಯಕ್ರಮವನ್ನು ಬಹಿಷ್ಕಾರ ಮಾಡಿದಂಥ ಇದೇ ವಿರೋಧ ಪಕ್ಷದವರು ಇದೀಗ 7-8 ಕೋಟಿ ಹಣ ಕಳ್ತನ ಆದಾಗ ಇಡೀ ದೇಶ ವಿರೋಧ ಪಕ್ಷದವರು ಇಡೀ ದೇಶದಾದ್ಯಂತ ಪ್ರತಿಭಟನೆ ಮಾಡಿ ಹುಂಡಿ ಹಣದ ಲೆಕ್ಕವನ್ನು ಕೂಡ ಕೇಳ್ತಾ ಇದ್ದಾರೆ. ಇದು ಒಂದು ಕಡೆ ವಿಪರ್ಯಾಸ. ಇದು ಈಗ ಆಗ್ತಿರುವಂಥ ಚರ್ಚೆ. ಇದನ್ನು ಒಂದು ಹಂತಕ್ಕೆ ಬಿಟ್ಟು ಬಿಡೋಣ. ಆದರೆ ನಮ್ಮ ಧರ್ಮಸ್ಥಳ ಕೇಸ್ನಲ್ಲಿ ಆದಂಥ ಒಂದು ಷಡ್ಯಂತ್ರ ಎಲ್ಲಿಗೆ ಬಂದು ನಿಂತಿತ್ತು ನೋಡಿ. ಧರ್ಮಸ್ಥಳ ಕೇಸ್ ಬಗ್ಗೆ ಮಾತನಾಡ್ತಾ ಹೋದರೆ ಸಂಕ್ಷಿಪ್ತವಾಗಿ ಯಾವ ಡೇಟ್ನಲ್ಲಿ ಏನಾಯಿತು, ಯಾವ ಡೇಟ್ನಲ್ಲಿ ಪ್ರಕರಣ ಬೆಳಕಿ ಬಂತು ಅನ್ನೋದನ್ನು ನೋಡ್ತಾ ಇದ್ರೆ, ಜೂನ್ 22ಕ್ಕೆ
ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಎನ್ನುವಂಥ ಒಬ್ಬ ಅನಾಮಿಕ ಬರೆದಂಥ ಪತ್ರ ವೈರಲ್ ಆಗುತ್ತೆ. ಆ ಪತ್ರದಲ್ಲಿ ಸಂಕ್ಷಿಪ್ತವಾಗಿ ಹೇಳಬೇಕಾದನ್ನು ಎಲ್ಲ ಕೂಡ ಹೇಳಲಾಗುತ್ತೆ. ಅದು ದಕ್ಷಿಣ ಕನ್ನಡ ಜಿಲ್ಲೆಯ SP ಅವರನ್ನ ಟಾರ್ಗೆಟ್ ಅಂದು ಅಡ್ರೆಸ್ ಮಾಡಿ ಬರೆದಂಥ ಪತ್ರ, ಅವರ ವಿಳಾಸಕ್ಕೆ ಬರೆದಂಥ ಪತ್ರ. ಧರ್ಮಸ್ಥಳ ಅಕ್ಕಪಕ್ಕ ಆದಂಥ ಅಸಹಜ ಸಾವುಗಳ ಪ್ರಕರಣದಲ್ಲಿ ಸತ್ತಂಥ 100ಕ್ಕೂ ಹೆಚ್ಚು ಶವಗಳನ್ನು ಒತ್ತಡದ ಮೇರೆಗೆ ನಾನು ಧರ್ಮಸ್ಥಳ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಹೂತು ಹಾಕಿದ್ದೇನೆ. ಅವೆಲ್ಲವೂ ಕೂಡ ನಾನು ಹೂತಾಕಿದ ಕಾರಣ ಬೆದರಿಕೆಯಿಂದ ಅಥವಾ ನನ್ನನ್ನು ಹೆದರಿಸಿ ಬೆದರಿಸಿ ಅಸಹಜ ಸಾವು ಮತ್ತು ಬೇಕಂತಲೇ ಮಾಡಿದ ಸಾವುಗಳ ಪ್ರಕರಣದ ಬಾಡಿಗಳನ್ನ ಹೂತಾಕುವಂತೆ ಮಾಡಿದೆ ಇದೇ ಧರ್ಮಸ್ಥಳ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂಥ ದೊಡ್ಡ ದೊಡ್ಡ ವ್ಯಕ್ತಿಗಳು. ಆದರೆ ಈಗ ನನಗೆ ಪಶ್ಚಾತ್ತಾಪ ಕಾಡ್ತಿದೆ. ಅದಕ್ಕೆ ನ್ಯಾಯ ಕೊಡಿಸ್ಬೇಕು ಅಥವಾ ಸತ್ತಂಥ ಬಾಡಿಗಳಿಗೆ ದೇಹಗಳಿಗಾದರೂ ಮುಕ್ತಿ ಕೊಡಿಸ್ಬೇಕು ಅನ್ನೋ ದೃಷ್ಟಿಯಲ್ಲಿ ಈ ಪ್ರಕರಣವನ್ನು ನೀವು ದೊಡ್ಡ ಮಟ್ಟದಲ್ಲಿ ತನಿಖೆ ಮಾಡಬೇಕು. ಮತ್ತು ಸ್ವತಂತ್ರ ಭಾರತದ ನಂತರ ಆದಂಥ ಅತ್ಯಂತ ದೊಡ್ಡ ಹತ್ಯಾಕಾಂಡ ಎನ್ನುವಂಥ ದೃಷ್ಟಿಯಲ್ಲಿ ಪತ್ರ SP ಅವರಿಗೆ ಬರೆದಿರ್ತಾರೆ. ಆ ಪತ್ರ ವೈರಲ್ ಆಗುತ್ತೆ. ವೈರಲ್ ಆಗ್ತಾ ಜೂನ್ 22ಕ್ಕೆ ಪತ್ರ ವೈರಲ್ ಆಗುತ್ತೆ. ಅದಾದ ನಂತರ ಎಲ್ಲವೂ ಕೂಡ ಚರ್ಚೆ ಹಂತದಲ್ಲಿರುತ್ತೆ. ಆದರೆ ಜುಲೈ 3ಕ್ಕೆ ಇದೇ ಮಾಸ್ಕ್ ಮ್ಯಾನ್ ಎನ್ನುವಂಥ ಅಥವಾ ಭೀಮಾ ಎನ್ನುವಂಥ ವ್ಯಕ್ತಿ ಒಂದು ತಲೆಬುರುಡೆಯ ಜೊತೆಗೆ ತಮ್ಮ ವಕೀಲರೊಂದಿಗೆ ಬೆಳ್ತಂಗಡಿಯ ಕೋರ್ಟ್ಗೆ ಹಾಜರಾಗಿ 164 ಸ್ಟೇಟ್ಮೆಂಟನ್ನು ಕೊಡ್ತಾರೆ. IPC ಅಡಿಯಲ್ಲಿ 164 ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಅಂದರೆ ಸ್ವಯಂ ಹೇಳಿಕೆಯನ್ನು ದಾಖಲು ಮಾಡ್ಕೊಳ್ತಾರೆ. ಆದರೆ ಬೆಳ್ತಂಗಡಿಯ ಕೋರ್ಟ್ನ ನ್ಯಾಯಾಧೀಶರು ಇದನ್ನು ಕಂಪ್ಲೇಂಟ್ ಕೊಡಬೇಕು, ಒಂದು ಪ್ರಕರಣ ದಾಖಲಾಗಬೇಕು ಅನ್ನೋಂಥ ಕಾರಣಕ್ಕಾಗಿ ಸಲಹೆ ಕೊಟ್ಟಾಗ ಮಾರನೇ ದಿನ ಜುಲೈ 4ಕ್ಕೆ ಬೆಳ್ತಂಗಡಿಯ ಪೊಲೀಸ್ ಠಾಣೆಯಲ್ಲಿ 39/2025 ಎನ್ನುವಂಥ ಒಂದು ಸಂಖ್ಯೆ ಅಡಿಯಲ್ಲಿ ಒಂದು ಪ್ರಕರಣ ಕೂಡ ದಾಖಲಾಗುತ್ತೆ. ಅಲ್ಲಿ 163 ಸ್ಟೇಟ್ಮೆಂಟ್ ಕೂಡ ದಾಖಲಾಗುತ್ತೆ. ಅದಾದ ನಂತರ ಒಂದು ಒಂದು ದೊಡ್ಡ ಕಾಡ್ಗಿಚ್ಚಿನಂತೆ ಇಡೀ ನಮ್ಮ ರಾಜ್ಯ, ಇಡೀ ದೇಶ, ಬೇರೆ ಬೇರೆ ಕಡೆ ಎಲ್ಲ ಒಂದು ಹಂತಕ್ಕೆ ದೊಡ್ಡ ಸುದ್ದಿ ಆಗುತ್ತೆ. ಎಲ್ಲಿ ಸುದ್ದಿ ಆಗುತ್ತೆ ಅಂದರೆ ಸ್ವಿಟ್ಜರ್ಲೆಂಡ್ನ ಒಂದು ಆಂಗ್ಲ ಮಾಧ್ಯಮ ಪತ್ರಿಕೆ ದ ಮಾಸ್ ಬರಿಯಲ್ ಇನ್ ಹಿಂದೂ ಟೆಂಪಲ್ ಟೌನ್ ಇನ್ ಇಂಡಿಯಾ ಅನ್ನುವಂಥ ಒಂದು ಹೆಡ್ಲೈನ್ಸ್ ಅಡಿಯಲ್ಲಿ ಒಂದು ದೊಡ್ಡ ವರದಿಯನ್ನು ಪ್ರಕಟ ಮಾಡುತ್ತೆ. ಅದು ಕೂಡ ಭಾರತ ಸಂಪ್ರದಾಯಕ್ಕೆ, ಹಿಂದೂ ಸಂಪ್ರದಾಯಕ್ಕೆ ಹಿಡಿದಂಥ ಕಪ್ಪು ಚುಕ್ಕಿ ಎನ್ನುವಂತೆ ಪ್ರತಿಯೊಬ್ಬ ಕೂಡ ಭಾರತೀಯ ಫೀಲ್ ಮಾಡ್ತಾನೆ. ಜೊತೆಗೆ ನಮ್ಮ ಕರ್ನಾಟಕದಲ್ಲಿ ಅದರಲ್ಲೂ ಧರ್ಮಸ್ಥಳ ಅಥವಾ ಭಕ್ತ ಅಂದ್ಕೊಂಡು ಇಲ್ಲೋ ಒಂದು ಕಡೆ ಹೌದಾ ಹೀಗೆ ಆಗ್ಬಿಡುತ್ತೆ, ಇಂಥದ್ದೊಂದು ಕೆಟ್ಟ ಕೆಲಸ ಆಗ್ಬಿಟ್ಟಿದೆಯಾ ಪುಣ್ಯಕ್ಷೇತ್ರದಲ್ಲಿ ಅನ್ನುವಂಥ ಒಂದು ಭಾವನೆ ಆಗುತ್ತೆ. ಅಲ್ಲೋಲ ಕಲ್ಲೋಲ ಆಗುತ್ತೆ, ಸರ್ಕಾರಕ್ಕೆ ಮುಟ್ಟುತ್ತೆ. ಅದರ ಜೊತೆಗೆ 100 ಶವ, ಅದರಲ್ಲಿ ಹೆಣ್ಣು ಮಕ್ಕಳಿದ್ದಾರೆ, ಗೌಡ ಹೆಣ್ಣು ಮಕ್ಕಳಿದ್ದಾರೆ, ಹಾಗಿದ್ದಾರೆ ಹೀಗಾದರೆ ಅಂತ ದೊಡ್ಡ ಸುದ್ದಿ ಆದಾಗ ಇದೇ ಮಹಿಳಾ ಆಯೋಗ ಹೆಡೆಡ್ ಬೈ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು 2 ಪತ್ರವನ್ನು ಬರೀತಾರೆ. ಒಂದು ದಕ್ಷಿಣ ಕನ್ನಡ ಜಿಲ್ಲೆಯ SP ಅವರಿಗೆ ಬರೆದು 20 ವರ್ಷಗಳಿಂದ ಆದಂಥ ಅಸಹಜ ಸಾವು ಪ್ರಕರಣ, ದಟ್ ಮೇ ಬಿ ಆತ್ಮಹತ್ಯೆನೋ ಕೊಲೆಯೋ ಅಥವಾ ಬೇರೆ ಬೇರೆ ಥರದಲ್ಲ ಆದಂಥ ಒಂದು ಅಪರಾಧ ಕೃತ್ಯಗಳ ಮಿಸ್ಸಿಂಗ್ ಕಂಪ್ಲೇಂಟ್ ಆಗಿರ್ಬೋದು, ಎಲ್ಲವೂ ಕೂಡ ನನಗೆ ದಾಖಲಾತಿ ಬೇಕು. ಜೊತೆಗೆ 2ನೇ ಪತ್ರವನ್ನು ಅಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಬರೆದು ಇದೊಂದು SIT ತಂಡ ರಚನೆ ಮಾಡೋದು ಸರಿಯಾಗುತ್ತೆ, ಒಂದು ಸಪ್ರೇಟ್ ಆದಂಥ ತನಿಖಾ ಸಂಸ್ಥೆಯಿಂದ ತನಿಖೆ ಮಾಡಿ ಅನ್ನುವಂಥ ಪತ್ರ ಬರೆದಾಗ ಇದೇ ಸಿದ್ದರಾಮಯ್ಯನವರು ಜುಲೈ 19ರಂದು SIT ತಂಡವನ್ನು ರಚನೆ ಮಾಡ್ತಾರೆ. ಮತ್ತು 4 ಅಥವಾ 5 IPS ಅಧಿಕಾರಿಗಳ ನೇತೃತ್ವದಲ್ಲಿ ಪ್ರಣಬ್ ಮೊಹಂತಿ ಅನ್ನುವಂಥ ಒಬ್ಬ ದಷ್ಟ ಅಧಿಕಾರಿ ಅಥವಾ ಒಂದು ಒಳ್ಳೆಯ ಅಧಿಕಾರಿ ಅವರನ್ನು ನೇಮಕ ಮಾಡಿ SIT ರಚನೆ ಮಾಡುತ್ತೆ. SIT ತಂಡ ಒಂದು ಹುರುಪಿನೊಂದಿಗೆ, ಅಂದರೆ ನಿಮ್ಗೆ ಗೊತ್ತಾಯ್ತಲ್ಲ ಈ ಪ್ರಕರಣ ಯಾವ ಲೆವೆಲ್ಗೆ ಆಗ ಸದ್ದು ಮಾಡುತ್ತೆ ಅಂದರೆ ಇಡೀ ಒಂದೊಂದು ಮೂಮೆಂಟ್ ಕೂಡ ನ್ಯಾಷನಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಿತ್ತು. ಇಡೀ ರಾಷ್ಟ್ರದ 100 ಮಾಧ್ಯಮಗಳು ದಕ್ಷಿಣ ಕನ್ನಡ ಜಿಲ್ಲೆಯ ಧರ್ಮಸ್ಥಳದ ಬೆಳ್ತಂಗಡಿಯ ಈ ನೇತ್ರಾವತಿ ನದಿ ಅಕ್ಕಪಕ್ಕ ಬೀಡು ಬಿಟ್ಟಿದ್ವು. ಯಾರಿಗೂ ಮಾಧ್ಯಮಕ್ಕೆ ಕಾಣಬಾರ್ದೆನ್ನುವ ದೃಷ್ಟಿಯಲ್ಲಿ ಗ್ರೀನ್ ಪರದೆ ಹಾಕಿದ್ರು, ಬೇರೆ ಬೇರೆ ಪರದೆ ಹಾಕಿದ್ರು, ಬರೋರಂತೆ ಹೋಗೋರಂತೆ, ಇನ್ನೇನು ಹಾಲಿವುಡ್ ರೇಂಜಲ್ಲಿ ಟೈಟಾನಿಕ್ ಪಾರ್ಟ್ 2 ಬರುತ್ತೆ ಅನ್ನುವಂಥ ಒಂದು ಲೆವೆಲ್ಗೆ ಜನ ಬೊಟ್ಟು ಮಾಡಿ ತೋರಿಸ್ತಾ ಇದ್ರು. ಇನ್ನೇನು ಸಿಕ್ಬಿಡುತ್ತೆ. ಜುಲೈ 26ಕ್ಕೆ SIT ತಂಡ ಬೆಳ್ತಂಗಡಿಗೆ ಹೋಗುತ್ತೆ. ಬೆಳ್ತಂಗಡಿ ಅಕ್ಕಪಕ್ಕದಲ್ಲಿ 13 ಸ್ಪಾಟ್ಗಳನ್ನ ಸ್ಥಳ ಮಹಾಜರು ಮಾಡಲಾಗತ್ತೆ. ಅಂದರೆ ಮಾಸ್ಕ್ ಮ್ಯಾನ್ ಭೀಮಾ ತೋರಿಸ್ತಾ ಹಾಗೆ ಇಲ್ಲಿ ಹೂತಿದ್ದೀನಿ, ಅಲ್ಲಿ ಹೂತಿದ್ದೀನಿ ಅಂತ ಎಲ್ಲವನ್ನೂ ಕೂಡ ಆಗುತ್ತೆ. ಆ 13 ಜಾಗದಲ್ಲಿ ಅಕ್ಷರಶಃ JCB ಪೋಕ್ಲೈನು ದೊಡ್ಡ ಬರುತ್ತೆ ಅಥವಾ ಮಳೆ ಬಂದರೆ ಹಾಗಾಗುತ್ತೆ ಅನ್ನೋ ಕಾರಣಕ್ಕಾಗಿ ಬೆಳ್ತಂಗಡಿ ಅಕ್ಕಪಕ್ಕ ಅಥವಾ ಧರ್ಮಸ್ಥಳ ಗ್ರಾಮ ಪಂಚಾಯತಿ ಅಕ್ಕಪಕ್ಕ ಒಂದು ಹೊಂಡ ಅಲ್ಲ, ಅದು ಸಮಾಧಿ ಅಗೆಯುವಂಥ ಸ್ಥಳ ಅಲ್ಲ, ಅದು ಚರಂಡಿ ವ್ಯವಸ್ಥೆ ಮಾಡಿಬಿಡ್ತು. ಆ ಲೆವೆಲಿಗೆ ಮಣ್ಣು ಅಗದಿದ್ದು. ಆದರೆ ಸ್ಪಾಟ್ ನಂಬರ್ 6ರಲ್ಲಿ ಒಂದು ಮೂಳೆ ಸಿಗುತ್ತೆ, ಅಥವಾ ಸ್ಪಾಟ್ ನಂಬರ್ 11A ಅಲ್ಲಿ ಭೂಮಿಯ ಮೇಲ್ಗಡೆ ಒಂದು ಬಾಡಿ ಸಿಗುತ್ತೆ. ಅಷ್ಟಕ್ಕೆ ಇದು ಒಂಥರ ಷಡ್ಯಂತ್ರ ಎನ್ನುವಂಥ ಭಾಗ ಎಲ್ಲೋ ಒಂದು ಕಡೆ ಡೌಟ್ ಬರುತ್ತೆ. ಅಥವಾ ಈ ಹೋರಾಟಗಾರರ ವಿರುದ್ಧ ಅಥವಾ ಆರೋಪ ಮಾಡಿದ ವಿರುದ್ಧ ಒಂದು ತೂಗು ಕತ್ತಿ ಅವರ ಮೇಲೆ ನೇತಾಡ್ತಾನೆ ಇರುತ್ತೆ ಅನ್ನೋ ಒಂದು ಸಂದರ್ಭ ಬರುತ್ತೆ. ಅದಾದ ನಂತರ SITನೋ ಹಂತ
ಹಂತ ಹಂತವಾಗಿ ವಿಚಾರಣೆ ಮಾಡುತ್ತೆ ಅಥವಾ ಸಮಾಧಿ ಆಗುವಂಥ ಕೆಲಸ ಹಾಗೆ ಮಾಡುತ್ತೆ ಹೀಗೆ ಮಾಡುತ್ತೆ ಬಂಗ್ಲೆಗೆ ಹೋಗುತ್ತೆ. ಎಲ್ಲವೂ ಒಂದು ಹಂತದಲ್ಲಿ ನಡೆಯುವಾಗ ಇದೇ ಸುಜಾತ ಭಟ್ ಅಂದರೆ ಒಬ್ಬ ದೂರುದಾರ ತಾನು ಇಂಥ ಕೆಟ್ಟ ಕೆಲಸವನ್ನು ಮಾಡಿದ್ದೇನೆ, ಇಂಥ ಪಶ್ಚಾತ್ತಾಪದ ಕೆಲಸವನ್ನು ಮಾಡಿದ್ದೇನೆ ಅನ್ನುವಂಥ ಕಾರಣಕ್ಕಾಗಿ ದೂರು ಕೊಟ್ಟರೆ ಆ ದೂರಿಗೆ ಪರ್ಯಾಯವಾಗಿ ಪ್ಯಾರಲಿ ಒಬ್ಬರು ಕಂಪ್ಲೇಂಟ್ ಬೇಕಾಗತ್ತಲ್ಲ. ಅಂದರೆ ಇವರು ದೂರುದಾರರು ಅಂದರೆ ಸೆನ್ಸ್ ನಾನು 10 ಹೆಣಗಳನ್ನು 100 ಹೆಣಗಳನ್ನು ಹೂತಾಕಿದ್ದೇನೆ ಎನ್ನುವಂಥ ಒಂದು ಸಂದರ್ಭ. ಮತ್ತೊಂದು ಕಡೆ ಅಪೋಸಿಟ್ ಆಗಿ ಇವುದು ನನ್ನ ಮಗಳು ಕಾಣೆಯಾಗಿದ್ದು ಹಿಂಗೆ 2000ರಲ್ಲಿ 2002ರಲ್ಲಿ 2003ರಲ್ಲಿ ಬಂದು ಕಾಣೆಯಾಗಿಬಿಟ್ಟಿದ್ಲು. ಅವಳು ಮೆಡಿಕಲ್ ಓದ್ತಾ ಇದ್ಲು. ಮೆಡಿಕಲ್ ಓದುವಾಗ ಇಲ್ಲಿ ಹಾಸ್ಟೆಲ್ನಾಗಿದ್ಲು. ಹಾಸ್ಟೆಲ್ನಲ್ಲಿ ಓದುವಾಗ ನಾನು ಎಲ್ಲೋ ಪಶ್ಚಿಮ ಬಂಗಾಳದಲ್ಲಿ CBIದಲ್ಲಿ ಏನೋ ಒಂದು ಕೆಲಸ ಮಾಡ್ತಿದ್ದೆ, ಹಾಗೆ ಮಾಡ್ತಿದ್ದೆ ಹೀಗೆ ಮಾಡ್ತೇನೆ ಅಂತ ಕಾರಣವನ್ನು ನೋಡಿ ಒಂದು ಕಂಪ್ಲೇಂಟನ್ನು ಕೊಟ್ಟಿರ್ತಾರೆ. ಅವಳು ಕಂಪ್ಲೇಂಟ್ ಕೊಡುವಾಗ ಬೆಳ್ತಂಗಡಿಯ ಕೋರ್ಟ್ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡುವಾಗ ಸುಜಾತ ಭಟ್ ಎನ್ನುವಂಥ ಮಹಿಳೆ ಹೇಳಿದ್ದೇನು ಅಥವಾ ಮಾಧ್ಯಮದ ಮುಂದೆ ಹೇಳಿದ್ದೇನು, ನನ್ನ ಮಗಳು ಇಂತಿಂಥ ಇಶ್ಯೂಯಲ್ಲಿ ಕಾಣೆಯಾಗಿದ್ದಾಳೆ, ಅವರ ವಯಸ್ಸು ಹೀಗೆ, ಅವಳ ಹೆಸರು ಅನನ್ಯ ಭಟ್ ಎನ್ನುವಂಥ ಹೆಸರನ್ನು ಹೇಳಿ ನನಗೆ ಅವಳ ಒಂದು ಬಾಡಿ ಸಿಕ್ಕರೂ ಸಾಕು, ದೇಹ ಸಿಕ್ಕರೂ ಸಾಕು, ಮೂಳೆ ಸಿಕ್ಕರೂ ಸಾಕು, ನನ್ನ DNA ಜೊತೆ ಅವಳ DNA ಮ್ಯಾಚ್ ಮಾಡಿ ಅವಳ ಒಂದು ಮೃತದೇಹ ಸಿಕ್ಕರೂ ಸಾಕು, ನಾನು ನಮ್ಮ ಹಿಂದೂ ಸಂಪ್ರದಾಯದ ಮೂಲಕ ಅವರ ಒಂದು ಅಂತ್ಯ ಸಂಸ್ಕಾರ ಮಾಡಿ ಅವಳಿಗೆ ಮುಕ್ತಿ ಕೊಡಿಸ್ತೇನೆ ಅನ್ನುವಂಥ ಮಾತು. ನೋಡಿ, ಒಬ್ಬ ಇಲ್ಲಿ ಬರ್ತಾನೆ, ನಾನು ಭೀಮ ಎನ್ನುವಂಥ ಹೆಸರಿಟ್ಕೊಂಡು ಬಂದು ಅಲ್ಲಿ 100 ಶವಗಳನ್ನ ಹೂತು ಹಾಕಿದ್ದೇನೆ, ಅದಕ್ಕೆ ಮುಕ್ತಿ ಕೊಡಿಸಬೇಕು ಎನ್ನುವಂಥ ಒಂದು ಹೇಳಿಕೆ. ಅಂದರೆ ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಹಿಂದೂ ಸಂಪ್ರದಾಯ ವಿರುದ್ಧ ಮಾತನಾಡಬಾರ್ದು. ನಾವು ಹಿಂದೂ ಎನ್ನುವಂಥ ವಿಷಯವನ್ನು ಎತ್ಕೊಂಡು ಮಾತನಾಡಿದ್ರೆ ಅದು ಸಂಪ್ರದಾಯ ವಿರೋಧಿ ಆಗುತ್ತೆ. ನಾವು ಪರೋಕ್ಷವಾಗಿ ದಾಳಿ ಮಾಡಬೇಕನ್ನೋ ದೃಷ್ಟಿಯಲ್ಲಿ ಹಿಂದೂ ಸಂಪ್ರದಾಯದಲ್ಲಿ ಅಂದರೆ ನಾವು ಈ ದೇಹಗಳಿಗೆ ಮುಕ್ತಿ ಕೊಡಿಸಬೇಕು ಅಥವಾ ಆ ಒಂದು ಸತ್ತಂಥ ದೇಹಗಳಿಗೆ ಸಂಸ್ಕಾರ ಮಾಡಬೇಕೆನ್ನುವಂಥ ಒಂದು ಹೇಳಿಕೆ. ಮತ್ತೊಂದು ಕಡೆ ಸುಜಾತ ಭಟ್ ಎನ್ನುವಂಥ ಮಹಿಳೆ ತನ್ನ ಮಗಳು ಅನನ್ಯ ಭಟ್ ಇದೇ ಜಾಗದಲ್ಲಿ ಕಾಣೆಯಾಗಿದ್ದಾಳೆ, ಅವಳ ದೇಹ ಸಿಕ್ಕರೆ ಹಿಂದೂ ಸಂಪ್ರದಾಯ ಮುಖಾಂತರವೇ ನಾನು ಒಂದು ಸಂಸ್ಕಾರ ಮಾಡ್ತೇನೆ ಅನ್ನುವಂಥ ಹೇಳಿಕೆ. ಎಂಥ ಒಂದು ವಿಷಯ! ಯಾವ ಕತೆಗಾರ, ಯಾವ ಟೈಟಾನಿಕ್ ಅಲ್ಲ, ಯಾವ ಒಂದು ಸಿನಿಮಾ ಕೂಡ ಕಡಿಮೆ ಇಲ್ಲ ನೋಡಿ. ಅಲ್ಲಿ ತನಕವೂ ಎಲ್ಲ ಕೂಡ ಸರಿ ಇತ್ತು. ಒಬ್ಬ ದೂರುದಾರ ಬಂದು ನಾನು ಹೀಗೀಗೆ ಮಾಡ್ದೇನೆ ಎನ್ನುವಾಗ ಎಲ್ಲೋ ಒಂದು ಕಡೆ ಭಕ್ತರ ಮನಸ್ಸು ಕಲಕಿದ್ದು ಸತ್ಯ. ಆದರೆ ಈ ಮನಸ್ಸು ಕಲಕುವ ಹಾಗೆ ಮಾಡಿದ್ದು ಅಥವಾ ಮತ್ತಷ್ಟು ಕಣ್ಣೀರು ತರಿಸುವಂತೆ ಮಾಡಿದ್ದು ಸುಜಾತ ಭಟ್ ಅವರ ಹೇಳಿಕೆ ಮುಖಾಂತರ. ತನ್ನ ಇಡೀ ವಯಸ್ಸಿನಲ್ಲಿ ನನಗಿದ್ದ ಒಬ್ಬಳು ಮಗಳಿಲ್ಲ, ನಾನು ಕಷ್ಟಪಟ್ಟು ಸ್ಟೆನೋಗ್ರಾಫರ್ ಆಗಿ ಕೆಲಸ ಮಾಡಿ ಹೊಟ್ಟೆ ಬಟ್ಟೆ ಕಟ್ಟಿಕೊಂಡು ನಾನು ಮಗಳನ್ನು ಸಾಕಿದ್ದೆ. MBBS ಓದಿಸ್ತಾ ಇರುವಾಗ ಅಲ್ಲಿ ಮಣಿಪಾಲ್ನ ಕಸ್ತೂರ್ಬಾ ಕಾಲೇಜಿನಲ್ಲಿ ಮಣಿಪಾಲ್ ಓದಿಸುವಾಗ ಅವಳು ಒಂದು ದಿನ ಧರ್ಮಸ್ಥಳಕ್ಕೆ ದೇವಸ್ಥಾನಕ್ಕೆ ಹೋದವಳು ಅಲ್ಲಿ ಬರಲೇ ಇಲ್ಲ. ಅದಾದ ನಂತರ ಬಂದು ಎನ್ಕ್ವೈರಿ ಮಾಡಿದಾಗ ನನಗೆ ಅವ್ರು ಹೊಡೆದ್ರು ಇವ್ರು ಬಡಿದ್ರು ಎಲ್ಲವನ್ನು ಹೇಳಿ ಕಣ್ಣೀರು ಹಾಕಿ ಎಲ್ಲೋ ಒಂದು ಕಡೆ ಧರ್ಮಸ್ಥಳ ಅಥವಾ ದೇವಸ್ಥಾನಕ್ಕೆ ಕೆಟ್ಟ ಹೆಸರು ತರುವಂತೆ ಮಾಡಿದಾಗ ಅಥವಾ ಆ ವಿಷಯವನ್ನು ಬಿಟ್ಟು ಧರ್ಮಸ್ಥಳದ ವಿಷಯವನ್ನು ಬಿಟ್ಟು ದೇವಸ್ಥಾನದ ವಿಷಯವನ್ನು ಬಿಟ್ಟು ಅಯ್ಯೋ ಪಾಪ ಈ ಮಹಿಳೆ ಹೀಗಾಗಬಾರ್ದಿತ್ತು, ಈ ಮಹಿಳೆ ನೋಡಿದ್ರೆ ಕಣ್ಣೀರು ತರಿಸಿದೆ, ನಮ್ಮ ಒಂದು ಅಕ್ಕಪಕ್ಕದ ಒಂದು ಮಹಿಳೆ ಅನಿಸುತ್ತೆ ಎನ್ನುವಂಥ ಫೀಲ್ ಮಾಡಿಕೊಂಡು ಸಾವಿರಾರು ಜನ ಕಣ್ಣೀರು ಹಾಕಿದ್ದು ಇದೆ. ಆದರೆ ಸೀನ್ ಕಟ್ ಆದಾಗ ದೋಸೆ ತಿರುವಿದ ಹಾಗೆ ಸುಜಾತ ಭಟ್ ಅವರು ಒಂದು ಯೂಟ್ಯೂಬರ್ ಜೊತೆ ಮಾತನಾಡ್ತಾ, ಇಲ್ಲ ನಾನು ಹೇಳಿದ್ದು ಸುಳ್ಳು, ನಾನು ಯಾವುದೇ ಕಾರಣಕ್ಕೂ ಕೂಡ ನನಗೆ ಅನನ್ಯ ಭಟ್ ಎನ್ನುವಂಥ ಮಗಳೇ ಇರಲಿಲ್ಲ ಎನ್ನುವಂಥ ಒಂದು ಸತ್ಯವನ್ನು ಬಾಯ್ಬಿಟ್ಟಾಗ ಧರ್ಮಸ್ಥಳ ಕೇಸ್ ಹಾಗೆ ದೋಸೆ ತಿರುವಿದ ಹಾಗೆ ಉಲ್ಟಾ ಆಗಿಬಿಡ್ತು. ಅದಾದ ನಂತರ ಇಲ್ಲೇ ತನಕ ನೋ ಬಡಿ ಹ್ಯಾಸ್ ಬಿಲೀವ್ಡ್ ಅಥವಾ ಯಾರೂ ಕೂಡ ಈ ಹೋರಾಟಗಾರನ್ನ ಟಿಲ್ ಟುಡೇ ನಂಬಲಿಕ್ಕೆ ಸಾಧ್ಯನೇ ಆಗಲಿಲ್ಲ. ನೋಡಿ, ಸುಜಾತ ಭಟ್ ಅವರು ಒಪ್ಪಿಕೊಳ್ಳುವ ಮೊದಲು ಅನನ್ಯ ಭಟ್ ಎನ್ನುವಂಥ ಮಹಿಳೆಯ ಇದ್ದಾಳೆ ಅಥವಾ ಮಗಳು ಕಾಣೆಯಾಗಿದ್ದಾಳೆ ಅಥವಾ ಸುಜಾತ ಭಟ್ ಸುಳ್ಳು ಹೇಳ್ತಾರೆ ಎನ್ನುವಂಥ ಒಂದು ಗುಮಾನ ಇದ್ರೂ ಕೂಡ ಯಾರೂ ಕೂಡ ಅಷ್ಟು ಪರ್ಸ್ನಲ್ ಆಗಿ ಟಾರ್ಗೆಟ್ ಮಾಡಲಿಕ್ಕೆ ಹೋಗಲಿಲ್ಲ. ಯಾಕಂದರೆ ಒಬ್ಬಳು ವಯಸ್ಸಾದಂಥ ಹೆಣ್ಣು ಮಗಳು ಸುಳ್ಳು ಹೇಳ್ತಾಳೆ ಸತ್ಯ ಹೇಳ್ತಾಳೆ ಅಥವಾ ಆ ಲೆವೆಲ್ಗಿತ್ತು. ಕೆಲವೊಂದು ಫೋಟೋ ಕೂಡ ವೈರಲ್ ಆದಾಗ ಆ ಮಾಧ್ಯಮ ಮಿತ್ರರು ಕೂಡ ನಿಮ್ಮ ಮಗಳ ಫೋಟೋ ತೋರಿಸಿ ಅಂದಾಗ ಇಲ್ಲ ಫೋಟೋ ಇರಲಿಲ್ಲ ಹಾಗಿಲ್ಲ ಹೀಗಿಲ್ಲ ಅಂತ ಮಾತು ಕೇಳಿ ಬಂದಾಗ ಮತ್ತೆ ಒಂದು AI ಫೋಟೋವನ್ನು ಮಾಡಿ ಅದಕ್ಕೊಂದು ನಾಮ ಹಾಕೊಂಡು ಕುಂಕುಮ ಇಟ್ಟು ಹಿಂದೂ ಹುಡುಗಿ ಎನ್ನುವಂಥ ದೃಷ್ಟಿಯಲ್ಲಿ ತೋರಿಸಿ ಮತ್ತೆ ಮರಳು ಮಾಡಿ ಮತ್ತೆ ತಾವು ಯುದ್ಧದಲ್ಲಿ ಗೆದ್ದಂತೆ ಮಾಡಿ ತೋರಿಸಿದಂಥ ಇದೇ ಸುಜಾತ ಭಟ್ ಅವರು ಕೇವಲ ಒಂದೇ ವಾರದಲ್ಲಿ ಸತ್ಯವನ್ನು ಒಪ್ಕೊಂಡು ಇಲ್ಲ ನನಗೆ ಷಡ್ಯಂತ್ರದ ಮುಖಾಂತರ ಹಣದ ಆಮಿಷ ತೋರಿಸಿ ಹಾಗೆ ಮಾಡ್ತೇನೆ ಹೀಗೆ ಮಾಡ್ತೇನೆ ಅನ್ನುವಂಥ ಆಸೆ ತೋರಿಸಿ ಅಥವಾ ನನ್ನ ಜಾಗದ ವಿಷಯವಾಗಿ ಹೆಲ್ಪ್ ಮಾಡ್ತೇನೆ ಅನ್ನುವಂಥ ಆಸೆ ತೋರಿಸಿ ನನ್ನನ್ನು ಮುಗಿಸುವ ಹಂತಕ್ಕೆ ಹೋದರು, ಷಡ್ಯಂತ್ರ ಮಾಡಿದ್ರು ಅನ್ನುವಂಥ ಕಂಪ್ಲೇಂಟನ್ನು ವಾಪಸ್ ಕೊಟ್ಟಾಗ ಅಥವಾ ಸತ್ಯವನ್ನು ಬಾಯ್ಬಿಟ್ಟಾಗ ಇಲ್ಲಿಯ ತನಕ ಧರ್ಮಸ್ಥಳ ಕೇಸ್ ಇದೆಯಲ್ಲ ಆ ಕೇಸ್ ಎಲ್ಲಿಗೆ ಬಂದು ನಿಂತು ಎನ್ನುವಂಥ ಒಂದೇ ಒಂದು ಸುಳಿವು ಕೂಡ ಸಿಕ್ಕಿಲ್ಲ. SIT ಕೆಲಸ ಮಾಡ್ತಿದೆ ಅನ್ನುವಂಥ ಮಾತಿದೆ. ಕೆಲವೇ ದಿನಗಳಲ್ಲಿ ಬೆಳ್ತಂಗಡಿ ಕೋರ್ಟ್ಗೆ SIT ರಿಪೋರ್ಟ್ ಹೋಗುತ್ತೆ. ಆದರೆ
ಅಲ್ಲಿ ಸತ್ತಂಥವ್ರು ನಾರ್ಮಲ್ ಆಗಿ ಸತ್ತಂಥ ಬಾಡಿಗಳ ಅಥವಾ ಬಂಗ್ಲೆಗೂಡಲ್ಲಿ ಸಿಕ್ಕಂಥವ್ರಾಗಿರ್ಬೋದು ಅಥವಾ ಬೇರೆ ಬೇರೆ ಕಡೆ ಸಿಕ್ಕಂಥವ್ರು, ಅದು ಯಾವ ಕಾರಣಕ್ಕೆ ಸಿಕ್ಕಂಥವ್ರು ಓಕೆ, ಅದು ನಾರ್ಮಲಿ ಅಪರಾಧ ಕೃತ್ಯ ಆಗುತ್ತೆ. ಆದರೆ ಧರ್ಮಸ್ಥಳ ವ್ಯಾಪ್ತಿಯಲ್ಲಿ ಒತ್ತಡದ ಮುಖಾಂತರ ನಾನು 100 ಶವಗಳನ್ನು ಹೂತಾಕಿದ್ದೇನೆ ಅನ್ನುವಂಥ ಹೇಳಿಕೆ ಇದೆಯಲ್ಲ, ಅದು ಒಂದು ಕ್ಷಣ ಇಡೀ ಧರ್ಮಸ್ಥಳದ ಒಂದು ಕ್ಷೇತ್ರಕ್ಕೆ ಒಂದು ಅಡ್ಡಗಾಲು ಅಥವಾ ಕೆಟ್ಟ ನೆರಳನ್ನು ಸೋಕಿಸಿದ್ದು ಮಾತ್ರ ಸುಳ್ಳಲ್ಲ. ಅದು ಇದೀಗ ಆ ಸೋಕಿಸಿದಂಥವರು, ಕಂಪ್ಲೇಂಟ್ ಕೊಟ್ಟಂಥವ್ರು, ದೂರುದಾರರು ಅಥವಾ ಈ ಮತ್ತೊಬ್ಬ ಮಹಿಳೆ ಸುಜಾತ ಭಟ್ ಅವರು, ಇವರೆಲ್ಲ ಕೂಡ ಇದೀಗ ಒಬ್ಬೊಬ್ಬರಾಗಿ ಹೋರಾಟಗಾರರು. ಅಂದರೆ ಅಂದರೆ ಚೆನ್ನಯ್ಯ ಮತ್ತು ಸುಜಾತ ಭಟ್ ಅವರ ಹಿಂದಿದ್ದಂಥ ವ್ಯಕ್ತಿಗಳ ವಿರುದ್ಧ ಮತ್ತೆ ವಾಪಸ್ ಕಂಪ್ಲೇಂಟ್ ಕೊಟ್ಟಾಗ ಅಥವಾ SITಯ ರಿಪೋರ್ಟ್ ಇಲ್ಲಿಗೆ ಬಂದು ನಿಂತಿದೆ ಅನ್ನುವಾಗ ಇದೇ ಅಂದರೆ ಆ ಹೋರಾಟಗಾರರು ಅಥವಾ ಸುಜಾತ ಭಟ್ಟು ಅಥವಾ ಚೆನ್ನಯ್ಯ ಈ ವ್ಯಕ್ತಿಗಳನ್ನ ಬಿಟ್ಟು ಸಮಾಜದಲ್ಲಿ ಧರ್ಮಸ್ಥಳದ ವಿರುದ್ಧವಾಗಿ ಮಾತನಾಡ್ತಿದ್ದಂಥ ಅಥವಾ ಬೇರೆ ಬೇರೆ ಕೇಸಲ್ಲಿ ಇಲ್ಲ ಹಾಗಾಯ್ತು ಹೀಗಾಯ್ತು ಅನ್ನುವಂಥ ಮಾತನಾಡಿದ ವ್ಯಕ್ತಿಗಳು ಇಂದಿಗೂ ಕೂಡ ಒಬ್ಬರು ಕಾಣ್ತಾ ಇಲ್ಲ. ಅದಕ್ಕೆ ಕಾರಣ ರಾಮ ಮಂದಿರದಲ್ಲಿ ಆದಂಥ ಹುಂಡಿ ಕಳುವಾದಾಗ ಇಡೀ ಎಡಪಂಥೀಯರು ಅಥವಾ ಬುದ್ಧಿವಂತರು, ಚಿಂತಕರು ಅಥವಾ ಆ ಟೈಮಲ್ಲಿ ರಾಮ ಮಂದಿರವನ್ನೇ ವಿರೋಧ ಮಾಡಿದಂಥವ್ರು ಇದೀಗ ರಾಮನ ಹುಂಡಿಯ ಕಳುವಾದಾಗ ಎಲ್ಲರೂ ಬಯಲಿಗೆ ಬಂದಿದ್ರು. ಅದೇ ಕೇಸಲ್ಲಿ ಆಗ ಧರ್ಮಸ್ಥಳದ ವಿರುದ್ಧ ಮಾತನಾಡಿದಾಗ, ಧರ್ಮಸ್ಥಳದಕ್ಕೆ ಕಪ್ಪು ಚುಕ್ಕಿ ಬಂದಾಗ ಇಡೀ ನಮ್ಮ ಸಮಾಜ ಎದ್ದು ನಿಂತು ಧರ್ಮಸ್ಥಳ ಸರಿಯಿಲ್ಲ ಎನ್ನುವಂಥ ಮಾತನಾಡಿದಾಗ ಅದೇ ತಂಡ ಇದೀಗ ಮತ್ತೆ ಧರ್ಮಸ್ಥಳದ ಪರವಾಗಿ ಮಾತನಾಡ್ತಾ ಇರುವಾಗ ಈ ಹೊರಗಿಂದ ಕೆಟ್ಟ ಮಾತನಾಡ್ತಿದ್ದಂಥವ್ರು ಅಥವಾ SIT ಮುಖಾಂತರ ಏನೂ ನ್ಯಾಯ ಸಿಕ್ಕತ್ತೆ ಅನ್ನುವಂಥ ಒಂದು ಭಾವನೆಯಲ್ಲಿದ್ದ ಜನರಿಗೆ SIT ತಂಡ ಈಗ ಏನು ಮಾಡ್ತಾ ಇದೆ, ಯಾವ ಹಂತಕ್ಕೆ ಹೋಗಿದೆ, ಮಹಿಳಾ ಆಯೋಗ ಕೇಳಿದಂಥ ರಿಪೋರ್ಟ್ ಎಲ್ಲಿ ಹೋಯಿತು ಅಥವಾ ಈ ಎಲ್ಲ ಕೇಸ್ ಯಾವಾಗ ಕ್ಲಿಯರ್ ಆಗುತ್ತೆ ಅನ್ನುವಂಥ ಒಂದೇ ಒಂದು ಲೆಕ್ಕಾಚಾರ ಇಲ್ಲ, ಒಂದೇ ಒಂದು ಆಶಾಭಾವನೆ ಕೂಡ ಇಲ್ಲ. SIT ರಚನೆ ಮಾಡಿದಂಥ ಯೋಗಿ ಆದಿತ್ಯನಾಥ್ ಅವರ ಒಂದು ಕೆಲಸದಲ್ಲಿ ಕೆಲವು ದಿನಗಳಲ್ಲಿ ಸತ್ಯ ಹೊರಗೆ ಬರುತ್ತೆ. ಆದರೆ ಈಗ 1 ವರ್ಷ ಆಗ್ತೇ ಬಂತು. ಧರ್ಮಸ್ಥಳ ಕೇಸ್ನಲ್ಲಿ SIT ಅತ್ಯಂತ ದೊಡ್ಡ ಟೈಮನ್ನು ತೆಗೆದುಕೊಂಡಿದೆ. ಆದರೆ ಈಗಲೂ ಕೂಡ ಒಬ್ಬರ ಬಗ್ಗೆ ಆಗಲಿ ಒಬ್ಬರ ವಿರುದ್ಧವಾಗಲಿ ಒಂದು ದೊಡ್ಡ ಕಂಪ್ಲೇಂಟನ್ನು ದಾಖಲೆ ಮಾಡಿ ಒಬ್ಬರನ್ನ ಅರೆಸ್ಟ್ ಮಾಡುವ ಹಂತಕ್ಕೂ ಹೋಗಿಲ್ಲ. ಇದು ನಮ್ಮ ರಾಜ್ಯದ ವ್ಯವಸ್ಥೆ. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.